ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ತೇಜ ರೆಡ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಿದ್ದೀನಿ. ಇದು ಈಸಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ರವೆ ಉಂಡೆ. ಇದು ಯಾವ ಥರ ಮಾಡಬೇಕು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಈಗ ಬನ್ನಿ ನೋಡೋಣ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ರವೆ, ಸಕ್ಕರೆ, ಹಾಲು, ಗೋಡಂಬಿ, ಬಾದಾಮಿ, ಒಣದ್ರಾಕ್ಷಿ, ಗಸಗಸೆ, ತುಪ್ಪ, ಒಣಕೊಬ್ಬರಿ, ಏಲಕ್ಕಿ. ಇಷ್ಟು ಐಟಮ್ಸ್ ಬೇಕು. ಈಗ ನಾನು 4 ಟೇಬಲ್ ಸ್ಪೂನಷ್ಟು ತುಪ್ಪ ತಗೊಂಡಿದ್ದೆ. ಅದರಲ್ಲಿ ಅರ್ಧ ಬಾಣಲಿಗೆ ಹಾಕ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ರೋಸ್ಟ್ ಮಾಡ್ಕೊಳ್ಳೋಕ್ಕೆ. ನಾನು ಈ ಡ್ರೈ ಫ್ರೂಟ್ಸಲ್ಲಿ ಬಾದಾಮಿ, ಗೋಡಂಬಿ ಎರಡು ಸಣ್ಣ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೆ ಸ್ನೇಹಿತರೆ. ಹಚ್ಕೊಂಡು ಇದನ್ನ ಹುರ್ಕೊತಾ ಇದ್ದೀವಿ ತುಪ್ಪದಲ್ಲಿ. ಇದೊಂದು 2 ನಿಮಿಷ ಹುರ್ಕೊಂಡಿದ್ದಾದ ನಂತರ ಗಸಗಸೆ ಸೇರಿಸ್ಕೋಬೇಕು. ಇದಕ್ಕೆ ಗಸಗಸೆ ಏನು ಟೈಮ್ ತಗೊಳ್ಳಲ್ಲ, ಒಂದು 20 ಸೆಕೆಂಡ್ ಅಷ್ಟೇ ಹುರ್ಕೊಂಬಿಡ್ಬೋದು. ಇದನ್ನೆಲ್ಲ ಹುರ್ಕೊಂಡು ಇದಕ್ಕೇ ರವೆ ಸೇರಿಸ್ಕೊತಾ ಇದ್ದೀನಿ ನಾನು. ಇವಾಗ ಈ ಸ್ಟೇಜಲ್ಲಿ ಏನು ಮಾಡ್ಬೋದು ಅಂದರೆ, ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಮತ್ತೆ ರವೆ ರೋಸ್ಟ್ ಮಾಡ್ಕೋಬೋದು. ಹಾಗಿದ್ರೂ ಒಂದೇ, ಹೀಗಿದ್ರೂ ಒಂದೇ, ಅದೇನು ಡಿಫ್ರೆನ್ಸ್ ಏನು ಜಾಸ್ತಿ ಇರಲ್ಲ. ನಾನು 2 ಕೆಲಸ ಯಾಕೆ, ಅದನ್ನ ತೆಗಿಯೋದು ಇನ್ನೊಂದಕ್ಕೆ ಹಾಕ್ಕೊಳ್ಳೋದು ಮತ್ತೆ ಮಾಡ್ಕೊಳ್ಳೋದು ಅಂತ ನಾನು ಅದಕ್ಕೇ ರವೆ ಸೇರಿಸ್ಕೊಂಡಿದ್ದೀನಿ, ಹುರ್ಕೊತಾ ಇದ್ದೀನಿ. ರವೆ ಎಷ್ಟು ಚೆನ್ನಾಗಿ ಹದದಲ್ಲಿ ಹುರ್ಕೊಂಡ್ರೆ ಅಷ್ಟು ಚೆನ್ನಾಗಿ ನಮಗೆ ರವೆ ಉಂಡೆ ಬರುತ್ತೆ, ಟೇಸ್ಟ್ ಇರುತ್ತೆ. ಇದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ರವೆ ನಿಧಾನಕ್ಕೆ ಹುರ್ಕೋಬೇಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಕೈಯಲ್ಲಿ ಇಟ್ಕೊಂಡ್ರೆ ಬಿಸಿ ಆಗಬೇಕು, ಆ ಥರ ಇರಬೇಕು. ನಾನು ಆಲ್ಮೋಸ್ಟ್ ರವೆ ಹುರಿದಾಗ ಇನ್ನು ತುಪ್ಪನೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ನಿಜವಾಗ್ಲೂ ಒಂದು ಚಿಟ್ಕ ಅಂತ ಇಟ್ಕೊಳ್ಳಿ. ರವೆ ನೀಟಾಗಿ ಹುರ್ಕೊಂಡ್ರೇ ರವೆ ಉಂಡೆ ಟೇಸ್ಟ್ ಇರೋದು. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಈ ಬಾಣಲಿನ ಕೆಳಗಡೆಗೆ ಇಳಿಸ್ಕೊಂಡು ಇದಕ್ಕಿವಾಗ ನಾನು ಒಣಕೊಬ್ಬರಿ, ಏಲಕ್ಕಿ ಎರಡು ಮಿಕ್ಸಿಗೆ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತೀನಿ. ಈಗ ಹಾಗೆಯೇ ಸಕ್ಕರೆ ಕೂಡ ಸೇರಿಸ್ಕೊಂಡ್ಬಿಡ್ತೀನಿ. ಈಗ ಈ ಸ್ಟೇಜಲ್ಲೇ ನಾವು ಹಾಲು ಚೆನ್ನಾಗಿ ಕಾಯಿಸಿಟ್ಕೋಬೇಕು. ಕೆನೆ ಬರೋವರೆಗೂ ಹಾಲು ಕಾಯಿಸ್ಕೋಬೇಕು. ಗಟ್ಟಿ ಹಾಲು ಹಾಕ್ಕೋಬೇಕು, ನೀರು ಸೇರಿಸಬಾರ್ದು. ಹಾಲು ಕೂಡ ಅಷ್ಟೇ ಸ್ಲೋ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಕೆನೆ ಕಟ್ಟಬೇಕು, ಅಷ್ಟು ಚೆನ್ನಾಗಿ ಕಾಯಿಸ್ಕೋಬೇಕು. ರವೆ ಉಂಡೆ ನಾವು ತುಂಬ ದಿನ ಇಟ್ಕೊಂಡು ತಿನ್ನಬೇಕು ಅನ್ನೋಂಗಿದ್ರೆ ಇವೆಲ್ಲ ಕರೆಕ್ಟಾಗಿ ಒಂದು ಹದದಲ್ಲಿ ಮಾಡ್ಕೋಬೇಕು. ಇದೇನು ಹೇಳ್ಕೊಳ್ಳೋ ಅಂಥ ಕಷ್ಟ ಇಲ್ಲ. ಬಟ್ ಏನಾದರೂ ಒಂಚೂರು ನಾವು ನೆಗ್ಲೆಕ್ಟ್ ಮಾಡಿದ್ರೆ ಕೆಡುತ್ತೆ. ನೀಟಾಗಿ ಒಂದು ಸ್ವಲ್ಪ ಕೇರ್ ಇಟ್ಕೊಂಡು ಮಾಡಿ ಚೆನ್ನಾಗಿ ಬರುತ್ತೆ. ದೊಡ್ಡ ಅಡುಗೆ ಏನಲ್ಲ ಇದು, ತುಂಬ ಸಖತ್ ಟೇಸ್ಟ್ ಇರುತ್ತೆ. ಈಗ ಸಕ್ಕರೆ, ಒಣಕೊಬ್ಬರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಲ್ಲ, ಈಗ ಅದಕ್ಕೆ ಹಾಲು ಸೇರಿಸ್ಕೊತ ಸ್ವಲ್ಪ ಸೇರಿಸ್ಕೊತ, ಸ್ವಲ್ಪ ಬಿಸಿ ಇರುತ್ತೆ, ಒಂದು ಸ್ವಲ್ಪ ತಡ್ಕೊಂಡು ಮಾಡ್ಕೋಬೇಕು ಉಂಡೆಗಳು. ನಾನು ಅರ್ಧ ಕೆ ಜಿ ರವೆ, ಅರ್ಧ ಕೆ ಜಿ ಸಕ್ಕರೆ ತಗೊಂಡಿದ್ದೆ. ನಾನು ಮಾಡೋ ಸೈಜ್ ಉಂಡೆಗಳಲ್ಲಿ ಒಂದು 50 ಉಂಡೆ ಆಗಿದೆ. ತುಂಬ ಈಸಿ ರೆಸಿಪಿ ಇದು. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ನಾನು ಮಾಡ್ದಂಗೆ ಒಂದು ಸಾರಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮ್ಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಬೆಲ್ ಮೇಲೆ ಒಂದು ಕ್ಲಿಕ್ ಕೊಡಿ. ಯಾಕಂತಂದರೆ ನನ್ನ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ನೀವು ಯಾವುದಾದ್ರೂ ಗೊತ್ತಿರೋ ರೆಸಿಪಿ ಇದ್ದರೆ ನನ್ನ ಕಾಮೆಂಟಲ್ಲಿ ಹೇಳಿ. ಇಲ್ಲ ಯಾವ ರೆಸಿಪಿ ಆದರೂ ಬೇಕಿದ್ದರೆ, ಈ ಥರದ್ದು ಬೇಕು ಅಂತ ಕಾಮೆಂಟಲ್ಲಿ ಕೇಳಿ, ನಾನು ಮಾಡಿ ತೋರಿಸ್ತೀನಿ. ಸುಮಾರು 50 ಉಂಡೆ ಆಗಿದೆ. ದೊಡ್ಡ ಉಂಡೆ ಆದರೆ ನಾವು ಲಡ್ಡು ಥರ ಮಾಡಿಕೊಂಡ್ರೆ ಒಂದು 20-25 ಉಂಡೆ ಆಗುತ್ತೆ ಫ್ರೆಂಡ್ಸ್. ನಮ್ಮ ಮನೇಲಿ ಚೆನ್ನಾಗಿ ತಿಂತಾರೆ ಮಕ್ಳಿಗೆ ತುಂಬ ಇಷ್ಟ ರವೆ ಉಂಡೆ ಅಂದರೆ. ನಾನು ಅವಾಗವಾಗ ಮಾಡ್ತಾನೆ ಇರ್ತೀನಿ. ಹೇಳಬೇಕಂದ್ರೆ ಒಂದಿದು ನಮಗೆ ಫ್ಯಾಮ್ಲಿ ರೆಸಿಪಿ ಅಂತ ಅನ್ಕೋಬೋದು, ಅಷ್ಟು ಇಷ್ಟ ನಮ್ಮ ಮಕ್ಕಳಿಗಿಬ್ರಿಗೂ. ಫ್ರೆಂಡ್ಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.